ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 23 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಳ್ಳಕೆರೆ ಟು ಬಳ್ಳಾರಿಗೆ ಹೋಗುವ ಮಾರ್ಗದಲ್ಲಿ ಬರುವಂಥ 3 ಎಕರೆ 20 ಗುಂಟೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನಿದೆ, ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು 3 ಎಕರೆ 20 ಗುಂಟೆ ಮಾರುವಂಥ ಜಮೀನು. ಇದು ಚಳ್ಳಕೆರೆ ಟು ಬಳ್ಳಾರಿಗೆ ಹೋಗುವ ಮಾರ್ಗದಲ್ಲಿ 23 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಚಳ್ಳಕೆರೆಯಿಂದ ಚಿತ್ರದುರ್ಗದಿಂದ 53 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ 223 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇದು ನೀರಾವರಿ ಜಮೀನಿನ ಪಕ್ಕ ಇರುವಂಥ ಜಮೀನು. ಇದು 3 ಎಕರೆ 20 ಗುಂಟೆ. ಒಂದು 8 ರಿಂದ 10 ವರ್ಷ ಯಾವುದೇ ರೀತಿ ಈ ಜಮೀನನ್ನು ಉಳುಮೆ ಮಾಡೋದಕ್ಕೆ ಹೋಗಿಲ್ಲ, ಆದ್ದರಿಂದ ಈ ರೀತಿ ಇದೆ. ಅದು ಬಿಟ್ಟರೆ ಬೇರೆ ಯಾವ ಕಾರಣಗಳು ಕೂಡ ಇಲ್ಲ ಇದಕ್ಕೆ. ನೀವು ಅಂದ್ಕೋಬೋದು ಈ ಥರ ಇದ್ದಿದ್ದಕ್ಕೆ ಏನಾದರೂ ಸಮಸ್ಯೆಗಳಿದೆಯಾ, ಆ ಥರ ಯಾವುದೇ ಕೋರ್ಟು ಕಚೇರಿ ಅಂತ ಯಾವುದೇ ರೀತಿ ಸಮಸ್ಯೆಗಳು ಈ ಜಮೀನಿಗೆ ಇಲ್ಲ. ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಪ್ಯೂರ್ ರೆಡ್ ಸಾಯಿಲು, ಉಳುಮೆ ಆಗಿಲ್ಲ, ಆದ್ದರಿಂದ ನಿಮಗೆ ಮಣ್ಣು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ. 100% ರೆಡ್ ಸಾಯಿಲು. ನಿಮಗೆ ಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಇದೆ. ಅದರಲ್ಲೂ ಇದು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ, ಮುಂದೆ ನಾನು ಬೆಲೆ ಹೇಳ್ತೀನಿ. ಜೊತೆಗೆ ಮೊದಲಿಗೆ ಇದು ಪಕ್ಕದಲ್ಲೇ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದು, ಜೊತೆಗೆ ಕರೆಂಟಿನ ವ್ಯವಸ್ಥೆ ಇದೆ. ನೀವೇನಾದರೂ ಇಲ್ಲಿ ಬೋರ್ ಕೊರೆಸ್ಕೊಂಡು ನೀರಾವರಿ ಮಾಡ್ಕೊತೀನಿ ಅಂದರೆ ಯಾವುದೇ ರೀತಿ ತೊಂದರೆ ಇಲ್ಲ. ಜೊತೆಗೆ ಬೈಪಾಸ್ಗೆ, ಚಳ್ಳಕೆರೆ ಟು ಬಳ್ಳಾರಿ ಬೈಪಾಸ್ಗೆ NH 150ಗೆ ಕೇವಲ 3 ಕಿಲೋಮೀಟ್ರ್ ಆಗುತ್ತೆ. ಜೊತೆಗೆ ಪಕ್ಕದಲ್ಲಿ ರೈಲ್ವೆ ಹಳಿ ಹೋಗಿದೆ, ಇಲ್ಲಿಗೆ ಇದರ ಪಕ್ಕದಲ್ಲೇ ಹೋಗಿರೋದು. ಇನ್ನು ತಾರ್ ರೋಡಿಂದ ಇಲ್ಲಿಗೆ 2 ಕಿಲೋಮೀಟ್ರ್ ಆಗುತ್ತೆ. ಮಣ್ಣಿನ ರೋಡು ತುಂಬ ಚೆನ್ನಾಗಿದೆ, ರೋಡಿನ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ನೀರಿನ ಸ್ಥಿತಿಗೆ ಬರ್ತೀನಿ ನೋಡಿ. ಅಕ್ಕಪಕ್ಕದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ. ಇವರು ಕೆಲವು ವೈಯಕ್ತಿಕ ಕಾರಣಗಳು, ಆರ್ಥಿಕ ಸಮಸ್ಯೆ ಇರೋದ್ರಿಂದ ಇದನ್ನು ಯಾವುದೇ ರೀತಿ ಉಳುಮೆ ಮಾಡೋಕ್ಕೆ ಹೋಗಿಲ್ಲ. ಆದ್ದರಿಂದ ನೀವು ಇದು ತೊಗೊಂಡು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಳ್ಳೋಕ್ಕೆ ತುಂಬ ಸೂಕ್ತ. ವಿದ್ಯುತ್ತಿನ ವ್ಯವಸ್ಥೆ ಇದೆ, ನೀರಿನ ಸ್ಥಿತಿ ಚೆನ್ನಾಗಿದೆ. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಾನು ನಿಮಗೆ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ, ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ಬೇರೆ ಯಾವ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡಲ್ಲ. ಯಾವುದೇ ರೀತಿ ಅನುಮಾನ ಬೇಡ ಆ ವಿಚಾರದಲ್ಲಿ. ಇನ್ನು ಜನರಲ್ ಪ್ರಾಪರ್ಟಿ, ಮಣ್ಣು, ನೀರಿನ ಸ್ಥಿತಿ ಎಲ್ಲವೂ ಚೆನ್ನಾಗಿದೆ. ಜೊತೆಗೆ ಈ ಜಮೀನಿನ 1 ಎಕರೆ ಬೆಲೆಗೆ ಹೋಗುವುದಕ್ಕಿಂತ ಮುಂಚೆ ನಮ್ಮಲ್ಲಿ ಯಾವುದಾದ್ರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಕೆಲವೊಂದು ಒತ್ತಡದ ಬರದಲ್ಲಿ ಫೋನ್ ರಿಸೀವ್ ಮಾಡಿರಲ್ಲ. ಆದರೆ ನಿಮಗೆ ಈ ಯಾವುದೇ ಜಮೀನಾಗಲಿ, ನನ್ನ ಚಾನಲಲ್ಲಿ ಬರೋ ಯಾವುದೇ ಜಮೀನು ವಿಸಿಟ್ ಕೊಡೋದಕ್ಕೆ ನೀವು ನೇರವಾಗಿ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಇನ್ ಚಳ್ಳಕೆರೆ ಅಂತ ಟೈಪ್ ಮಾಡಿದ್ರೆ, ಸರ್ಚ್ ಮಾಡಿದ್ರೆ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ. ಅಂದರೆ ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ನೀವು ನೇರವಾಗಿ ಆಫೀಸ್ ಹತ್ರ ಬಂದು ಕೂತ್ಕೊಂಡು ನಮ್ಮ ಸಿಬ್ಬಂದಿ ಇರುತ್ತೆ, ಎಲ್ಲದಕ್ಕೂ ಸಹಕಾರ ನೀಡುತ್ತೆ. ಏನು 1 ಎಕರೆ ಈ ಜಮೀನಿಗೆ 9 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು 50,000 ಕಮ್ಮಿ ಆಗ್ಬೋದು, ಅದಕ್ಕಿಂತ ಕಮ್ಮಿ ಏನೋ ಆಗಲ್ಲ. ನೇರವಾಗಿ 40 ಇರ್ತಾನೆ, ಯಾವುದೇ ರೀತಿ ತೊಂದರೆ ಇಲ್ಲ. ಪ್ಯೂರ್ ರೆಡ್ ಸಾಯಿಲ್. ಜೊತೆಗೆ ನೀರಾವರಿ ಜಮೀನಿನ ಪಕ್ಕ ಇರುವಂಥ ಜಮೀನುಗಳು ಕೆಲವು ರೇಟ್ ಹೇಳ್ತಾರೆ, ಆದರೆ ಇದು ಮಾತ್ರ ಒಂದು ಮೀಡಿಯಮ್ ರೇಟಲ್ಲಿ ಆಗುತ್ತೆ. ಅಂದರೆ ಒಂದು 50,000 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು. 9 ಲಕ್ಷ ಹೇಳ್ತಾರೆ 1 ಎಕರೆಗೆ. ಕೂತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನು ಇದೇ ರೀತಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.